ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾಸ್ ರೆಸಿಪಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೋಯಾ ಚೀಸ್ ಬಾಲ್ಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹೋಗಿ ನೋಡಿ. ಇಲ್ಲಿ ನಾನು ಸೋಯಾ ತೊಗೊಂಡಿದ್ದೀನಿ. ಇದನ್ನು ನಾನು ಚಂದ ಬಿಸಿನೀರಲ್ಲಿ ಬೇಯಿಸ್ಕೊಂಡು ಅದರಲ್ಲಿ ನೀರಾಂಶ ಎಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ಚಂದ ಹಿಂಡ್ಕೊಂಡಿದ್ದೀನಿ. ಒಂಚೂರು ನೀರಾಂಶ ಎಲ್ಲ ಇರಬಾರ್ದು, ಇದ್ದರೆ ಆಮೇಲೆ ಎಲ್ಲ ನೀರು ಬಿಟ್ಕೊಬಿಡುತ್ತೆ. ಅದಕ್ಕೋಸ್ಕರ ಈಗ ಇಲ್ಲಿ ನಾನು ಇಷ್ಟು ಸೋಯಾ ತೊಗೊಂಡಿದ್ದೀನಿ. ಈಗ ಈ ಸೋಯಾನೆಲ್ಲ ನಾನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ. ಈಗ ಅದೇ ಮಿಕ್ಸಿಗೆ ನಾನು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೊಂದು 2 ಇಲ್ಲ 3 ಹಾಕ್ಕೊಳ್ಬೋದು. ಮತ್ತು ನಾನು ಅರ್ಧ ಈರುಳ್ಳಿ ದಪ್ಪಗೆ ಹೆಚ್ಕೊಂಡು ಅದನ್ನು ಮಿಕ್ಸಿ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಚಮಚ ಚಿಲ್ಲಿ ಪೌಡರ್, 1/4 ಚಮಚ ಅರಿಶಿನ ಪುಡಿ, ಆಮೇಲೆ ಅರ್ಧ ಚಮಚ ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಆರಿಗೆನೋ, ಇದು ಆಪ್ಷನಲ್, ನಿಮಗೆ ಬೇಕಾದ್ರೆ ಹಾಕೋಬೋದು, ಇಲ್ಲಾಂದ್ರಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ ಸೊಪ್ಪು ಹಾಕೊಳ್ಳಿ. ಇದೆಲ್ಲನೂ ಚಂದ ಮಿಕ್ಸಿ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಆಡಿಸ್ಕೊಳ್ಳಿ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ನಾನು ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೇನು ಗೊತ್ತಾ, ಪೇಸ್ಟ್ ಥರ ಮಾಡ್ಕೊಳ್ಬೇಡಿ, ತುಂಬಾ ರುಬ್ಕೊಳ್ಬೇಡಿ, ಆಮೇಲೆ ಬಾಯಿಗೆ ಸಿಗಲ್ಲ ಸೋಯಾ ಎಲ್ಲ. ಅದಕ್ಕೋಸ್ಕರ ಸ್ವಲ್ಪ ತರಿಗೆ ಇರಲಿ, ಆ ಥರ ರುಬ್ಕೊಳ್ಳಿ. ಇಲ್ಲಿ ಕೋಟಿಂಗ್ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ. ಒಂದು ಬೌಲ್ಗೆ ನಾನು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಕಾರ್ನ್ಫ್ಲೋರ್ ಇಲ್ಲ ಅಂತ ಹೇಳಿದ್ರೆ ಮೈದಾನೂ ಸುಧಾ ನೀವು ಹಾಕ್ಕೊಳ್ಬೋದು. ಈಗ ಅದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಒಂಚೂರು ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಇದನ್ನು ಹಾಕ್ಕೊಂಡು ನಾನು ಚಂದನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಗಂಟಿಲ್ಬಾರ್ದು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಇದನ್ನ ಒಂದು ಸೈಡಿಗೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಆ ಕಡೆ ಸೈಡಲ್ಲಿ ತಟ್ಟೆಯಲ್ಲಿ ನಾನು ಸ್ವಲ್ಪ ಬ್ರೆಡ್ ಕ್ರಮ್ಸ್ ಸುಧಾ ಹಾಕೊಂಡು ಇಟ್ಕೊಂಡಿದ್ದೀನಿ. ಈಗ ಆಗಲೇ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಸೋಯಾ ಬಾಲ್ದು ಮಿಕ್ಸು, ಈಗ ಅದನ್ನ ನಾನು ಸ್ವಲ್ಪ ಉಂಡೆ ತೊಗೊಂಡು ಹೀಗೆ ವಡೆ ಎಲ್ಲ ತಟ್ತೀವಿ ನೋಡಿ, ಆ ಥರ ತಟ್ಟಿದ್ದೀನಿ. ಈಗ ಅದು ತಟ್ಟಾದ್ಮೇಲೆ ಅದ್ರ ಒಳಗಡೆ ಚೀಸ್ ಕ್ಯೂಬ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಕ್ರೀಮ್ ಚೀಸ್ ಇತ್ತು ಅಂದರೆ ಸ್ವಲ್ಪ ಹಾಗೆಯೇ ಸ್ಪೂನಲ್ಲಿ ಹಾಕ್ಕೊಳ್ಳಿ. ಇನ್ ಕೇಸ್ ನಿಮಗೆ ಕ್ರೀಮ್ ಚೀಸ್ ಬೇಡ ಅಂತ ಅನಿಸ್ತು ಅಂತ ಅಂದರೆ ಮಾಮೂಲಿ ಕ್ಯೂಬ್ ಚೀಸ್ ಎಲ್ಲ ಬರುತ್ತಲ್ವ, ಏನದು ಡೈರಿಲೆಲ್ಲ ಸಿಗುತ್ತೆ, ಸೊ ಅದರಲ್ಲಿ ನೀವು ತೊಗೊಂಡು ಹಾಕ್ಕೊಳ್ಬೋದು. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ನಾನು ಈ ಥರ ಉಂಡೆ ಕಟ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು. ಈಗ ಅದನ್ನೆಲ್ಲ ಏನಿತ್ತಲ್ವ, ಅಂದರೆ ಸೋಯಾ ಬಾಲ್ಸ್ದೆಲ್ಲ ಮಿಕ್ಸ್ಚರ್ ಇತ್ತಲ್ವ, ಮಿಕ್ಕಿದೆಲ್ಲ ನಾನು ಸೇಮ್ ಅದೇ ಪ್ರೊಸೆಸಿಂಗಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಾರ್ನ್ಫ್ಲೋರ್ ಮಿಕ್ಸ್ಚರು ಕೋಟಿಂಗ್ ಮಾಡೋಕ್ಕಂತ ಹೇಳಿಬಿಟ್ಟು, ಈಗ ಅದನ್ನ ನಾನು ಸೋಯಾ ಕೀಮಾ ಬಾಲ್ಸ್ನ ಅದರೊಳಗಡೆ ನಾನು ಡಿಪ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಅದನ್ನ ಸ್ವಲ್ಪನೇ ಮಾಡ್ಕೊಂಡಿರೋದು, ಸೊ ಅದನ್ನ ಹಾಗೆ ಮೇಲಿಂದ ಸ್ಪೂನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನ ಚೆಂದ ಸೋರಿಸ್ಕೊಂಡು ಈಗ ಬ್ರೆಡ್ ಕ್ರಮ್ಸ್ನೆಲ್ಲ ಅದ್ರ ಮೇಲೆ ನೀಟಾಗಿ ಕೋಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚೂರು ಗ್ಯಾಪ್ ಇಲ್ಲದೆ ಇರೋ ಥರ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಕೋಟಿಂಗ್ ಮಾಡ್ಕೊಳ್ಳಿ. ನಾನು ಹೇಗೆ ಮಾಡ್ತಾಯಿದ್ದೀನಿ ನೋಡಿ, ಅದೇ ಥರ ನೀವು ಪ್ಲೇಟ್ ಒಳಗಡೆ ಬ್ರೆಡ್ ಕ್ರಮ್ಸ್ನ ಹಾಕ್ಕೊಂಡು ನೀಟಾಗಿ ಕೋಟಿಂಗ್ ಮಾಡ್ಕೊಳ್ಳಿ. ಈಗ ನಾನು ತೋರಿಸ್ತೀನಿ ನೋಡಿ, ಆ ಥರ ಕಾಣಿಸುತ್ತೆ. ಈಗ ಮಿಕ್ಕಿದೆಲ್ಲ ಏನೇನು ನೀವು ಬಾಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ, ಸೇಮ್ ಪ್ರೊಸೀಜರ್ ಅದನ್ನು ಹೆಂಗೆ ಮಾಡಿರ್ತೀರ ಡಿಟ್ಟು ಇದನ್ನು ಅಷ್ಟೇ ಎಲ್ಲನೂ ಹೀಗೆ ಬ್ರೆಡ್ ಕ್ರಮ್ಸಲ್ಲಿ ಮತ್ತು ಕಾರ್ನ್ಫ್ಲೋರಲ್ಲಿ ಕೋಟಿಂಗ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ಈ ಕಡೆ ಎಣ್ಣೆನೂ ಸುಧಾ ಕಾದಿದೆ. ಈಗ ಒಂದೊಂದಾಗಿ ಬಾಲ್ಸ್ನ ನಾವು ಎಣ್ಣೆ ಒಳಗೆ ಬಿಡ್ತಾ ಬರೋಣ. ನಾನು ಜಸ್ಟ್ ಇಲ್ಲಿ 2 ಬಾಲ್ನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಟರ್ನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇನ್ ಕೇಸ್ ಟರ್ನ್ ಮಾಡಿದ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನಿಮಗೆ ಹೆಂಗೆ ಅನ್ಸುತ್ತೆ ನೀವು ಆ ಥರ ಮಾಡ್ಕೊಳ್ಳಿ. ಇನ್ ಕೇಸ್ ಕಡಾಯಿ ನಿಮ್ಮದು ದೊಡ್ಡದಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಬಾಲ್ಸ್ನ ಜಾಸ್ತಿನೇ ಹಾಕ್ಕೊಳ್ಳಿ, ಒಂದು 2 ಇಲ್ಲ 3 ಇಲ್ಲ 4 ಆ ಥರನೂ ನೀವು ಹಾಕ್ಕೊಳ್ಬೋದು. ಈಗ ಅದನ್ನ ನಾನು ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ನಾನು ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ತಿರುಗ್ಸಕ್ಕೆ ಹೋಗಬೇಡಿ, ಒಂದು 3 ಇಲ್ಲ 2 ತಿರುಗಿಸ್ಕೊಳ್ಳಿ ಸಾಕು. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ಬೆಂದಿದ್ರೆ ಸಾಕು. ಇನ್ನು ಮಿಕ್ಕಿದೆಲ್ಲ ಏನೇನಿರುತ್ತಲ್ವ ಅದನ್ನು ನಾನು ನೀಟಾಗಿ ಇದರಲ್ಲಿ ನಾನು ಡೀಪ್ ಫ್ರೈ ನಾನು ಮಾಡ್ಕೊಳ್ತಾ ಇದ್ದೀನಿ. ಈಗೆಲ್ಲ ಆಗಿದೆ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ
ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನಕ್ಕಂತೂ ಇನ್ನೂ ಸಕ್ಕತ್ತಾಗಿರುತ್ತೆ. ಈಗ ನಾನು ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಒಳಗಡೆ ಚೀಸ್ ಎಲ್ಲ ಎಷ್ಟು ಚಂದ ಬೆಂದಿದೆ ಅಂತ ಹೇಳಿಬಿಟ್ಟು. ಎಷ್ಟು ಒಳಗಡೆನೂ ಅಷ್ಟೇ ನೀಟಾಗಿ ಬೆಂದಿರುತ್ತೆ. ಇದು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಮಕ್ಕಳು ಸೋಯಾ ಬಾಲ್ಸ್ ಹಾಗೇ ತಿನ್ನಲ್ಲ, ಅದು ಬ್ರೆಡ್ ಥರ ಅನಿಸುತ್ತೆ ಅಂತ ಅಂದರೆ ಈ ಥರ ಒಂದು ಸ್ನ್ಯಾಕ್ಸ್ನ ಪಟ್ ಅಂತ ನೀವು ಮನೇಲಿ ರೆಡಿ ಮಾಡ್ಕೊಳ್ಬೋದು. ಚಿಕ್ಕ ಮಕ್ಕಳು ಅಂತಲ್ಲ, ದೊಡ್ಡವರು ಸುಧಾ ಇಷ್ಟಪಟ್ಟು ತಿಂತಾರೆ. ಮತ್ತೆ ಯಾಕೆ ಥರ ಮಾಡ್ತಿದ್ರೆ, ಹೋಗಿ ಇದೇ ಥರ ನಿಮ್ಮ ಮನೇಲಿ ಸ್ನ್ಯಾಕ್ಸ್ ಮಾಡಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್.